ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 34ನೆಯ ಅಧ್ಯಾಯವಾದ ಯಯಾತಿ ಚರಿತ ಬಗೆ ಬಗೆ ಸುಖಗಳನ್ನು ಅನುಭವಿಸಿ ಕೊನೆಗೆ ಯಯಾತಿರಾಜನು ವಿರಕ್ತನಾದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶೌನಕರು ಹೇಳುತ್ತಾರೆ, ಪುರುವು ಈ ಪೂರ್ವದಲ್ಲಿ ತಿಳಿಸಿದಂತೆ ಹೇಳಲು ಯಯಾತಿ ಮಹಾರಾಜನು ಮಹಾನಿಷ್ಠನಾದ ಶುಕ್ರಾಚಾರ್ಯನನ್ನು ಧ್ಯಾನ ಮಾಡಿ ಮಹಿಮಾಶಾಲಿಯಾದ ತನ್ನ ಮಗನಲ್ಲಿ ಮುಪ್ಪನ್ನು ಬದಲಾಯಿಸಿದನು. ನಹುಷಪುತ್ರನಾದ ಆ ರಾಜನು ಪುರುವಿನ ಯೌವನದಿಂದ ಪ್ರೀತನಾಗಿ ತನಗೆ ಬೇಕಾದ ಸುಖವನ್ನು ಅನುಭವಿಸಿದನು. ಆ ರಾಜೇಂದ್ರನು ತನ್ನ ಅಭಿಲಾಷೆಗೆ ತಕ್ಕಂತೆ ಉತ್ಸಾಹದಿಂದ ಆಯಾ ಕಾಲವನ್ನು ಅನುಸರಿಸಿ ಸುಖಕ್ಕೆ ಲೋಪವು ಬಾರದಂತೆ ಧರ್ಮ ಅವಿರುದ್ಧವಾದ ವಿಷಯಗಳನ್ನು ಭೋಗಿಸಿದನು. ದೇವತೆಗಳನ್ನು ಯಜ್ಞಗಳಿಂದಲೂ ಪಿತೃಗಳನ್ನು ಶ್ರಾದ್ದಗಳಿಂದಲೂ ದೀನರನ್ನು ಪ್ರಸಾದದಿಂದಲೂ ಬ್ರಾಹ್ಮಣರನ್ನು ಅವರ ಇಷ್ಟವಾದ ಕೋರಿಕೆಗಳಿಂದಲೂ ತೃಪ್ತಿಪಡಿಸಿದನು. ಅಭ್ಯಾಗತರಿಗೆ ಅನ್ನಪಾನಾದಿಗಳನ್ನು ನೀಡುತ್ತಿದ್ದನು.
ವರ್ತಕರಿಂದ ತೆಗೆದುಕೊಳ್ಳುವ ಸುಂಕ, ಕಂದಾಯ ಮುಂತಾದವುಗಳಿಗೆ ಪ್ರತಿಯಾಗಿ ಅವರಿಗೆ ರಕ್ಷಣೆ ಕೊಡುತ್ತಿದ್ದನು. ಶೂದ್ರರಲ್ಲಿ ದಯೆ ತೋರುತ್ತಿದ್ದನು. ಕಳ್ಳರನ್ನು ದಂಡಿಸುತ್ತಿದ್ದನು. ಪ್ರಜೆಗಳೆಲ್ಲರನ್ನೂ ಧರ್ಮದಿಂದ ಸಂತೋಷಪಡಿಸುತ್ತಾ ಬೇರೆ ರೂಪವನ್ನು ಧರಿಸಿ ಬಂದಿರುವ ಇಂದ್ರನೋ ಎಂಬಂತೆ ಯಯಾತಿ ಮಹಾರಾಜನು ರಾಜ್ಯವನ್ನು ಪಾಲಿಸುತ್ತಿದ್ದನು. ಸಿಂಹದಂತೆ ಪರಾಕ್ರಮಶಾಲಿಯಾದ ಆ ರಾಜನು ಯುವಕನಾಗಿ ಧರ್ಮಕ್ಕೆ ಅಡ್ಡಿ ಬಾರದಂತೆ ಶ್ಲಾಘ್ಯವಾದ ವಿಷಯ ಸುಖವನ್ನು ಅನುಭವಿಸುತ್ತಿದ್ದನು. ಶುಭಕರಗಳಾದ ಹಲವು ಇಷ್ಟಾರ್ಥಗಳನ್ನು ಅನುಭವಿಸಿ ಆ ಭೂಪತಿಯು ತೃಪ್ತನಾದನು. ಅದರ ಜೊತೆಯಲ್ಲಿಯೇ 1000 ವರ್ಷಗಳ ಕಾಲವು ಮುಗಿದುದನ್ನು ನೆನೆದು ದುಃಖಿತನೂ ಆದನು. ಕಾಲದ ಮಿತಿಯನ್ನು ಬಲ್ಲ ಆ ವೀರನು 18 ಸಾರಿ ರೆಪ್ಪೆ ಬಡಿಯುವ ಹೊತ್ತಿನ ಕಾಷ್ಟಗಳನ್ನು, ಅಂತಹ 30 ಕಾಷ್ಟಗಳಿಂದ ತುಂಬಿದ ಒಂದೊಂದು ಕಲೆಗಳನ್ನು ಲೆಕ್ಕ ಹಾಕಿ ಅವಧಿಯು ಮುಗಿಯಿತೆಂದು ತಿಳಿದು ಪುತ್ರನಾದ ಪುರುವಿಗೆ ಹೀಗೆ ಹೇಳಿದನು. ಸುಖಗಳನ್ನು ಅನುಭವಿಸುವುದರಿಂದ ಸುಖಾಭಿಲಾಷೆಯು ಎಂದಿಗೂ ತೀರುವುದಿಲ್ಲ. ತುಪ್ಪ ಸುರಿದಷ್ಟು ಬೆಂಕಿಯು ಪ್ರಜ್ವಲಿಸುವಂತೆ ಸುಖಪಟ್ಟಷ್ಟು ಅದರ ಆಸೆ ತಿರುಗಿ ಹೆಚ್ಚುತ್ತಲೇ ಇರುವುದು. ಜಗತ್ತಿನಲ್ಲಿರುವ ಭತ್ತ, ಗೋಧಿ, ಚಿನ್ನ, ಪಶುಗಳು ಮತ್ತು ಸ್ತ್ರೀಯರು ಇವೆಲ್ಲವೂ ಒಬ್ಬನಿಗೆ ಸಾಕಾಗುವುದಿಲ್ಲ. ಅಂದರೆ ಇವಿಷ್ಟು ದೊರೆತರೂ ಆತನ ಆಸೆ ತೀರುವುದಿಲ್ಲ. ಆದುದರಿಂದ ಇದನ್ನು ವಿಚಾರ ಮಾಡಿ ಮನುಜನು ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಳಬೇಕು. ಶತ್ರುನಾಶಕನಾದ ಎಲೈ ಪುತ್ರನೇ, ನೀನು ಕೊಟ್ಟ ಯೌವನದಿಂದ ಸುಖವು ದೊರಕುವಂತೆ ಉತ್ಸಾಹವನ್ನನುಸರಿಸಿ ಅಭಿಲಾಷೆಗೆ ಅನುಗುಣವಾಗಿ ಬಗೆ ಬಗೆಯ ವಿಷಯಗಳನ್ನು ನಾನು ಅನುಭವಿಸಿದೆನು. ಪುರು, ನಾನು ಪ್ರೀತನಾದೆನು. ನಿನಗೆ ಮಂಗಳವಾಗಲಿ. ನಿನ್ನ ಯೌವನವನ್ನು, ಈ ರಾಜ್ಯವನ್ನು ತೆಗೆದುಕೋ. ನೀನೇ ನನಗೆ ಪ್ರಿಯವನ್ನಾಚರಿಸಿದ ಮಗನು. ಶೌನಕರು ಹೇಳುತ್ತಾರೆ, ನಹುಷಾತ್ಮಜನಾದ ಯಯಾತಿರಾಜನು ತನ್ನ ಮುಪ್ಪನ್ನು ತೆಗೆದುಕೊಂಡನು. ಪುರುವು ಮತ್ತೆ ತನ್ನ ಯೌವನವನ್ನು ಪಡೆದನು. ರಾಜನು ಕಿರಿಯ ಮಗನಾದ ಪುರುವಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದಿರಲು ಬ್ರಾಹ್ಮಣಾದಿ ಪ್ರಮುಖ ವರ್ಣದವರು ಅವನಿಗೆ ಹೇಳಿದರು. ರಾಜ, ಶುಕ್ರಾಚಾರ್ಯನ ಮೊಮ್ಮಗನೂ ದೇವಯಾನಿಯ ಮಗನೂ ಹಿರಿಯವನೂ ಆದ ಯದುವನ್ನು ಬಿಟ್ಟು ಪುರುವಿಗೆ ರಾಜ್ಯವನ್ನು ಹೇಗೆ ಕೊಡುವೆ? ನಿನ್ನ ಮಕ್ಕಳಲ್ಲಿ ಯದುವು ಹಿರಿಯವನು. ಬಳಿಕ ತುರ್ವಸು. ಶರ್ಮಿಷ್ಠೆಯ ಮಕ್ಕಳಲ್ಲಾದರೋ ದ್ರಹ್ಯು ಮತ್ತು ಅನು ದೊಡ್ಡವರು. ಆ ತರುವಾಯ ಪುರು. ಹೀಗಿರಲು ಜ್ಯೇಷ್ಠನನ್ನು ಬಿಟ್ಟು ಕನಿಷ್ಠನಿಗೆ ರಾಜ್ಯವೆಂತು ಸಲ್ಲುವುದು? ನಿನಗೆ ಇದನ್ನು ತಿಳಿಸಿದ್ದೇವೆ. ಪರಂಪರಾಗತವಾದ ಧರ್ಮವನ್ನು ರಕ್ಷಿಸು. ಯಯಾತಿಯು ಹೇಳುತ್ತಾನೆ, ಬ್ರಾಹ್ಮಣಾದಿ ಸಕಲ ವರ್ಣದವರೇ, ಜ್ಯೇಷ್ಠನಾದ ಯದುವಿಗೆ ನಾನು ಏಕೆ ರಾಜ್ಯವನ್ನು ಕೊಡುವುದಿಲ್ಲವೆಂಬುದನ್ನು ಹೇಳುವೆನು ಕೇಳಿರಿ. ಹಿರಿಯವನಾದ ಯದುವು ನನ್ನ ಅಪ್ಪಣೆಯನ್ನು ಮನ್ನಿಸಲಿಲ್ಲ. ತಂದೆಗೆ ಪ್ರತಿಕೂಲನಾದವನು ಮಗನಲ್ಲವೆಂಬುದು ಧರ್ಮಶಾಸ್ತ್ರಜ್ಞರ ಅಭಿಪ್ರಾಯ. ತಾಯಿ ತಂದೆಗಳ ಮಾತನ್ನು ನಡೆಸಿ ಹಿತವನ್ನು ಕೋರಿ ಅವರ ಮನಸ್ಸೊಪ್ಪುವಂತೆ ನಡೆಯುವ ಮಗನೇ ಮಗನು. ಈ ಗುಣಗಳಿಂದ ಕೂಡಿ ನಡೆಯತಕ್ಕವನು ಯಾವನಾದರೂ ಸರಿ, ದೇಹ ಸಂಬಂಧದಿಂದ ಅವನು ಮಗನಲ್ಲದಿದ್ದರೂ ನಿಜವಾಗಿ ಮಗನೇ ಎನಿಸುವನು. ಯದು, ತುರ್ವಸು, ದ್ರಹ್ಯು ಮತ್ತು ಅನು ಇವರೆಲ್ಲರೂ ನನ್ನನ್ನು ಬಹಳ ಅಲಕ್ಷ್ಯವಾಗಿ ಕಂಡರು. ಪುರುವು ನನ್ನ ಮಾತನ್ನು ನಡೆಯಿಸಿದನು. ಅಷ್ಟೇ ಅಲ್ಲ,
ಅದಕ್ಕೆ ಬಹಳ ಗೌರವವನ್ನೂ ಕೊಟ್ಟನು. ಹೀಗೆ ನನ್ನ ಮುಪ್ಪನ್ನು ತೆಗೆದುಕೊಂಡವನು ನನ್ನ ಕಿರಿಯ ಮಗ. ನನ್ನ ಕೋರಿಕೆಯನ್ನು ನೆರವೇರಿಸಿದ ಮಗನು ಪುರು. ನಿನ್ನ ಮಕ್ಕಳಲ್ಲಿ ಯಾವನು ನಿನ್ನ ಇಷ್ಟದಂತೆ ನಡೆಯುವನೋ ಅವನೇ ದೊರೆ, ರಾಜ್ಯದ ಅಧಿಪತಿ ಎಂದು ಶುಕ್ರಾಚಾರ್ಯನೇ ಸಾಕ್ಷಾತ್ತಾಗಿ ವರವನ್ನು ಕೊಟ್ಟಿರುವನು. ಆದುದರಿಂದ ನೀವೆಲ್ಲರೂ ಅನುಮೋದಿಸಿರಿ. ಪುರುವಿಗೆ ರಾಜ್ಯಾಭಿಷೇಕವಾಗಲಿ. ಪ್ರಜೆಗಳು ಹೇಳುತ್ತಾರೆ, ಯಾವನು ಗುಣಶಾಲಿಯೋ, ತಾಯಿ ತಂದೆಗಳ ಹಿತವನ್ನು ಬಯಸುವನೋ ಆ ಮಗನೇ ಎಲ್ಲ ಬಗೆಯ ಶುಭ ಫಲಗಳಿಗೆ ಭಾಗಿ ಎನಿಸುವನು. ಅವನು ಕಿರಿಯವನಾದರೂ ದೊರೆತನಕ್ಕೆ ಅರ್ಹನು. ನಿನ್ನ ಬಯಕೆಯನ್ನು ನಡೆಸಿ ನಿನಗೆ ಪ್ರಿಯನೆನಿಸಿರುವ ಪುರುವಿಗೆ ಈ ರಾಜ್ಯವು ಸೇರತಕ್ಕದ್ದೇ ಸರಿ. ಶುಕ್ರಾಚಾರ್ಯನೂ ಸಹ ಹೀಗೆ ವರವನ್ನು ಕೊಟ್ಟಿರುವ ಕಾರಣ ನಿನ್ನ ಮಾತಿಗೆ ಬದಲು ಹೇಳಲು ಸಾಧ್ಯವಿಲ್ಲ. ಶೌನಕರು ಹೇಳುತ್ತಾರೆ, ಪಟ್ಟಣಿಗರು, ನಾಡಿನ ಮುಂದಾಳುಗಳು ಸಂತೋಷದಿಂದ ಹೀಗೆ ಹೇಳಲು ಯಯಾತಿ ಮಹಾರಾಜನು ತನ್ನ ಪುತ್ರನಾದ ಪುರುವಿಗೆ ರಾಜ್ಯಾಭಿಷೇಕವನ್ನು ಮಾಡಿದನು. ತಾನು ವನವಾಸಕ್ಕೆ ದೀಕ್ಷೆಯನ್ನು ತಳೆದು ಬ್ರಾಹ್ಮಣರು ಮತ್ತು ಮುನಿಗಳೊಡನೆ ನಗರದಿಂದ ಹೊರಟನು. ಯದುವಿನಿಂದ ಯಾದವರು, ತುರ್ವಸುವಿನಿಂದ ಯವನರು ಹುಟ್ಟಿದರು. ದೃಹ್ವಿನ ಮಕ್ಕಳು ಭೋಜರು. ಮ್ಲೇಚ್ಛ ಜಾತಿಯವರು ಅನುವಿನಿಂದ ಉತ್ಪನ್ನರಾದರು. ಓ ರಾಜ, ಪುರುವಿನ ವಂಶಕ್ಕೆ ಪೌರವ ವಂಶವೆಂದು ಹೆಸರು. ನೀನು ಇದರಲ್ಲೇ ಹುಟ್ಟಿರುವೆ. ಕುರುಕುಲದ ಪರಂಪರೆಯಲ್ಲಿ ಈ ರಾಜ್ಯವು ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಯಯಾತಿಚರಿತೆ ಚತುಸ್ತ್ರಿಂಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 35ನೆಯ ಅಧ್ಯಾಯವಾದ ಯಯಾತಿಚರಿತ, ಯಯಾತಿರಾಜನು ವಾನಪ್ರಸ್ಥಾಶ್ರಮದಲ್ಲಿದ್ದು ಬಳಿಕ ಸ್ವರ್ಗವನ್ನು ಸೇರಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.